ಮಾಡುವಂತ ಉದ್ದೇಶ ಇರುವಂತದ್ದು. ಅಲ್ಲಿ ಎಲ್ಲ ಏನು ಸ್ತ್ರೀ ತಜ್ಞರು, ಸ್ತ್ರೀ ರೋಗ ತಜ್ಞರು, ಅರವಳಿಕೆ ತಜ್ಞರು ಅವರೆಲ್ಲ ಇರ್ತಾರೆ ಮತ್ತು ಮಕ್ಕಳ ತಜ್ಞರೆಲ್ಲ ಇರ್ತಾರೆ ಅಂತ. ಆದರೆ ಈಗ ಅವ್ರ ಸಮಸ್ಯೆ ಏನಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಈಗ ಇರುವಂತ ಆಸ್ಪತ್ರೆಯಲ್ಲಿ ಅವ್ರು ಯಾರೂ ಇಲ್ಲ. ಸೊ ಸಿಬ್ಬಂದಿ ಮೊದಲು ಅವ್ರಿಗೆ ಕೊಡುವಂಥದ್ದು ಆದ್ಯತೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ಈ ಸರ್ವಿಸಸ್ ಇಂಪ್ರೂವ್ ಆಗ್ತದೆ. ಅವಾಗ ಹೆಚ್ಚು ಹೆರಿಗೆಗಳಾಗ್ತದೆ. ಹೆಚ್ಚು ಹೆರಿಗೆ ಆದರೆ ಅವಾಗ ಅವರು ಕ್ವಾಲಿಫೈ ಆಗ್ತಾರೆ. ಈಗ ಅವ್ರ ಪಕ್ಕದ ತಾಲೂಕಿಗೆ ಹೊಸ MCH ಆಸ್ಪತ್ರೆ ಬರ್ತಾ ಇದೆ, ಅದು ಶಾಪೂರ್ಗೆ ಬರ್ತಾ ಇದೆ, ದೇವದುರ್ಗ ಕೂಡ ಬರ್ತಾ ಇದೆ. ಮೇಡಮ್ ಇಲ್ಲಿದ್ದಾರೆ, ಎರಡು ಕಡೆನೂ ಹೊಸ ನಾವು MCH ಆಸ್ಪತ್ರೆ ಕೊಟ್ಟಿದ್ದೀವಿ, ದೇವದುರ್ಗ ಮತ್ತು ಶಾಪೂರ್ಗೆ. ಮತ್ತು ಇವ್ರ ತಾಲೂಕಲ್ಲಿ ಇರುವಂತ ಇನ್ನೊಂದು CHC, ಹುಣಸಗಿ CHCಯಲ್ಲಿ ಅಲ್ಲಿ ಎಲ್ಲರೂ ಇದ್ದಾರೆ, ಗೈನಕಾಲಜಿಸ್ಟು, ಪೀಡಿಯಾಟ್ರಿಷಿಯನ್ನು, ಅನೆಸ್ಥೆಸಿಸ್ಟು, 3 ಜನನೂ ಇದ್ದಾರೆ. ಅಲ್ಲಿ ಆಗ್ತಾ ಉಂಟು. ಸೊ ಇದನ್ನ ಪ್ರಥಮ ಆದ್ಯತೆ ಇದನ್ನು ಕೊಡೋಣ ಮಾನ್ಯ ಸಭಾಧ್ಯಕ್ಷರೇ. ಸರ್ವಿಸಸ್ ಇಂಪ್ರೂವ್ ಆಗಲಿ. ಆ ಮಾನದಂಡ ಅಡಿಯಲ್ಲಿ ಬಂದಾಗ MCH ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾಯಕ್ ಅವರೇ, ಓಕೆ, ಕ್ವಾಲಿಫೈ ಆಗ್ಬೇಕು ಮೊದಲು. ಸರ್, ಬಸವನಗೌಡ ಪಾಟೀಲ್ ಯತ್ನಾಳ್. ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಪ್ರಶ್ನೆ ಸಂಖ್ಯೆ 682 ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಉನ್ನತ ಶಿಕ್ಷಣ ಎಷ್ಟು ಮಹತ್ವವಿದೆ ಇವತ್ತು ಅವ್ರ ಉತ್ತರ ನೋಡಿಬಿಟ್ರೆ, ರಾಜ್ಯದಲ್ಲಿ 430 ಸರ್ಕಾರಿ ಪ್ರಥಮ ಕಾಲೇಜಿದೆ. ಅಧ್ಯಕ್ಷರೇ, ಖಾಲಿ ಹುದ್ದೆಗಳು ಎಲ್ಲಾನು ಖಾಲಿ ಹುದ್ದೆ ಅದ. ನೇಮಕಾತಿ ಮಾಡಿದ್ರು ಯಾವಾಗ 2022 ಡಿಸೆಂಬರ್ಗೆ ಅರ್ಜಿ ಕರೆದ್ರು 310 ಹುದ್ದೆಗಳಿಗೆ. 2023 ಜುಲೈ ಪರೀಕ್ಷೆ ನಡೆಸಿದ್ರು. ಡಿಸೆಂಬರ್ನಲ್ಲಿ ಮೆರಿಟ್ ಪಟ್ಟಿ ಬಿಡುಗಡೆ ಆಯಿತು. 2024 ಮಾರ್ಚ್ 5ಕ್ಕೆ ಅಂತಿಮ ಮೆರಿಟ್ ಪಟ್ಟಿ. ನೀವು ಮೊನ್ನೆ ಅಲ್ಲಿಂದ ಅಧ್ಯಕ್ಷರೇ, ಎಂಥ ದುರಂತ ಅಂದರೆ, ಈ ಮೆರಿಟ್ ಪಟ್ಟಿಯಲ್ಲಿರೋರು ಸಹ ಹಲವಾರು ಮಂದಿ ರಿಟೈರ್ಡ್ ಆದರು, ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. 2025ರಲ್ಲಿ 41 ಹಾಗೂ 2026ರಲ್ಲಿ 52 ಮಂದಿ ನಿವೃತ್ತಿ ಹೊಂದಲಿದ್ದಾರೆ. ಈಗ ನಡೀತಿರುವಂಥ ಕಾಲೇಜುಗಳು ಅತಿಥಿ ಉಪನ್ಯಾಸಕರನ್ನು ಮತ್ತು ಏನಕ್ಕೆ ಮೊದಲೇ ಕಡಿಮೆ ಸಂಖ್ಯೆಯಲ್ಲಿ ಪ್ರಾಧ್ಯಾಪಕರು, ಖಾಯಂ ಪ್ರಾಧ್ಯಾಪಕರಿದ್ದಾರೆ, ಅವ್ರನ್ನ ಸಹಿತ ಡೆಪ್ಯುಟೇಷನ್ ಸರ್ಕಾರ ವಿಶೇಷ ಅಧಿಕಾರಿಗಳಾಗಿ ಇಂಥವ್ರನ್ನ ನೇಮಕ ಮಾಡಬಾರ್ದಂತ ಹೈಕೋರ್ಟ್ ಭಾಳ ಕ್ಲಿಯರ್ ಆಗಿ ಜಜ್ಮೆಂಟ್ ಕೊಟ್ಟಿದೆ ಅಧ್ಯಕ್ಷರೇ. ಇಲ್ಲಿ ಹೈಕೋರ್ಟ್ ಏನು ಹೇಳ್ತದೆ ಮತ್ತು ಸರ್ಕಾರದ ಗೆಜೆಟ್ನಲ್ಲೂ ಹೇಳಿದ್ದಾರೆ, ಆಸ್ ಆನ್ ಅಡಾಕ್ ಆರ್ ಟೆಂಪ್ರರಿ ಅರೇಂಜ್ಮೆಂಟ್ ಈವನ್ ಇಫ್ ಸಚ್ ಎಲಿಜಿಬಲ್ ಪ್ರೊಫೆಸರ್ಸ್ were required to discharge such services as the registrar. In any case, utilization of their services and experience in the classrooms and research work would be at any time more appropriate than their work as registrar. ಯಾರು ಪ್ರಾಧ್ಯಾಪಕರು ತಮ್ಮ ಕೆಲಸ ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇಲ್ಲ. ಮಾನ್ಯ ಸಚಿವರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಒಟ್ಟು ಒಬ್ಬರನ್ನ ಮಾತ್ರ ನಾವು ಏನೋ ಇದನ್ನು ತೊಗೊಂಡಿದ್ದೀವಿ ಅಂತೇಳಿ. ಆದರೆ ನನ್ನ ಮೇಲಿರುವಂಥ ಮಾಹಿತಿ ಪ್ರಕಾರ ಸುಮಾರು ಪ್ರಶ್ನೆ ಏನು ಇಲ್ಲ, ಪ್ರಶ್ನೆ ಅಧ್ಯಕ್ಷರೇ ನಂದು ಬರೋಣನೆ. ಯಾಕೆ ತಾವು ಸ್ವಲ್ಪ ಗಂಭೀರವಾಗಿ ಮೇಲೆ ಕೂತ್ರೆ ಪ್ರಶ್ನೆ ಬರಲಿ ಅನ್ಕೋತ ಕೂತ್ರೆ ನಾವು ಓಕೆ ಟಾಟಾ ಬಾಯ್ ಬಾಯ್ ಅನ್ಬೇಕಾಗ್ತದೆ. ಸ್ವಲ್ಪ ನನಗೆ ಸಮಯ ಕೊಡ್ರಿ. ನಾವು ಯಾಕಂದ್ರೆ ಅಷ್ಟು ವಿದ್ಯಾವಂತರಲ್ಲ, ಮುಗಿಬೇಕಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳಿ. ಈಗ ಕೊಡೋರಿಗೆ 20-25 ಮಿನಿಟ್ ನೀವು ಆ ಕಡೆ ನೋಡುವುದಿಲ್ಲ ಸಹಿತ. ಯಾರಿಗೆ ನೀವೇ ತಿಳ್ಕೋಬೇಕು ಅಟ್ಟೆ, ನಾವ್ ಹೇಳುವುದಿಲ್ಲ. ಯಾಕಂದ್ರೆ ಅಧ್ಯಕ್ಷರೇ, ಇಲ್ಲಿ ನೋಡಿ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಖಾಲಿ ಅದ ಹುದ್ದೆ? ನಿರ್ದೇಶಕರ ಡೈರೆಕ್ಟರೇಟ್ ಆಫೀಸ್ನಲ್ಲೇ ನಿರ್ದೇಶಕರ ಹುದ್ದೆ ಖಾಲಿ. ಅಲ್ಲಿದೆ ಒಂದು ಹೆಚ್ಚುವರಿ ನಿರ್ದೇಶಕರು, ಜಂಟಿ ನಿರ್ದೇಶಕರು ಒಂದು ಖಾಲಿ, ಜಂಟಿ ನಿರ್ದೇಶಕರು ಒಂದು ಖಾಲಿ. ಎಲ್ಲಿ? ಡೈರೆಕ್ಟರೇಟ್ ಆಫೀಸ್ನಲ್ಲಿ. ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅಧ್ಯಕ್ಷರೇ, ಮೈಸೂರಿನಲ್ಲಿ ಒಂದು ಖಾಲಿ. ಪ್ರಸ್ತುತ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಅವರು ಡೆಪ್ಯುಟೇಷನ್ ತಗೊಂಡವರು. ಬೆಂಗಳೂರು ಒಂದು ಖಾಲಿ ಹುದ್ದೆ, ಪ್ರಸ್ತುತ ಪ್ರಭಾರ ಒಂದು. ಮಂಗಳೂರು ಒಂದು, ಅದನ್ನು ಪ್ರಭಾರ.
ಧಾರವಾಡ ಒಂದು ಅದು ಪ್ರಭಾರ, ಶಿವಮೊಗ್ಗ ಅದೂ ಪ್ರಭಾರ, ಕಲಬುರಗಿ ಅದು ಪ್ರಭಾರ. ಒಟ್ಟು ಕಾಲೇಜುಗಳು 430, ಪ್ರಾಂಶುಪಾಲರ ಹುದ್ದೆಗಳು 430, ಖಾಲಿ ಹುದ್ದೆಗಳು 430. 430 ಹುದ್ದೆಗಳು ಯಾರನ್ನು ತಗೊಂಡಾರ? ಹಿರಿಯ ಉಪನ್ಯಾಸಕರನ್ನ ಅಲ್ಲಿ ಪ್ರಾಚಾರ ಮಾಡ್ಯಾರ. ಇವ್ರು ನಮ್ಮ ಸಚಿವರು ಹೇಳ್ತಾರೆ ಕೆಲವೊಂದು ಮಂದಿ ಕೋರ್ಟಿಗೆ ಹೋಗ್ಯಾರತ್ತೆ. ಕೋರ್ಟಿಗೆ ಯಾರು ಹೋಗ್ಯಾರ? ಯಾರು ಈಗೇನು ಡೆಪ್ಯುಟೇಷನ್ ಮ್ಯಾಗ ಪ್ರಿನ್ಸಿಪಾಲ್ ಅದಾರಲ್ಲ ಅಧ್ಯಕ್ಷರೇ, ಅವರು 10 ವರ್ಷ ಆಯಿತು ಆ ಡೆಪ್ಯುಟೇಷನ್ ಇದ್ದಾರೆ. ಅವ್ರೇನು ಮಾಡಿದ್ರು? ಇವ್ರು ಕರೆದಂಥ ಎಕ್ಸಾಮಿನೇಷನ್ದಲ್ಲಿ ಪಾಸ್ ಆಗಲಿಲ್ಲ, ಕೋರ್ಟಿನಿಂದ ಹೋಗಿ ಸ್ಟೇ ತೊಗೊಂಡು ಬಂದ್ಬಿಟ್ರು. ಯಾರು? ಅವರೇ. ಯಾರು ಅಂದರೆ ಅಧ್ಯಕ್ಷರೇ, ಈ ರೀತಿ ಒಂದು ಸರ್ಕಾರ ಅವರೇ ಸುತ್ತೋಲೆ ಹೊಡಿಸ್ತಾರೆ. ಇವತ್ತೇನು ಸುತ್ತೋಲೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಏನಂತೇಳಿ ಅಲ್ಪಸಂಖ್ಯಾತರ ಇಲಾಖೆ ಆಡಳಿತಾತ್ಮಕ ಹುದ್ದೆಗಳಿಗೆ ಮತ್ತು ಇತರೆ ಉದ್ದೇಶಗಳಿಗೆ ಬೋಧಕ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದಿರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಬೋಧಕ ಸಂಬಂಧಿಗಳನ್ನು ಬೋಧನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಗಳಿಗೆ ನಿಯೋಜಿಸತಕ್ಕದ್ದಲ್ಲ. ಈ ವಿಷಯದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಬೆಂಗಳೂರು ಪೀಠವು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡಂತೆ ಆದೇಶ ನೀಡುತ್ತದೆ. ಏನು ಹೇಳ್ತಾರೆ ಅಧ್ಯಕ್ಷರೇ? ಅವ್ರು ಹೇಳ್ತಾರೆ, ಡೈರೆಕ್ಟರ್ ಅಲ್ಪಸಂಖ್ಯಾತ ನಿರ್ದೇಶನದವರು, ಇವ್ರನ್ನ ಯಾರನ್ನೂ ತಗೋಬೇಡ್ರಿ ಅಂದಾಗೂ ಸಹಿತ ಇವತ್ತು ಅಧ್ಯಕ್ಷರೇ ಸರ್ಕಾರ ಇನ್ನೊಂದು ಹೇಳ್ತದೆ, ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ. ನಮ್ಮ ಇಲ್ಲಿ ಇವರೇ ಸುತ್ತಲೇ ತೆಗಿತಾರೆ ಅಧಿಕಾರಿಗಳು. ಯಾರು? ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳನ್ನು ಬೋಧಕೇತರ ಕಾರ್ಯಗಳಿಗಾಗಿ ಬೇರೆ ಬೇರೆ ಕಚೇರಿಗಳಿಗೆ ನಿಯೋಜಿಸುವುದರಿಂದ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಲಾರದ ನಷ್ಟ ಆಗುತ್ತದೆ, ವಿದ್ಯಾರ್ಥಿಗಳ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಈ ಬಗ್ಗೆ ಹಲವಾರು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳನ್ನು ಹೊರಡಿಸಿ ಉಪನ್ಯಾಸಕರು ಶಿಕ್ಷಕರ ನಿಯೋಜನೆಯನ್ನು ನಿಷೇಧಿಸಲಾಗಿದೆ. ಇದಲ್ಲದೆ ನ್ಯಾಯಾಲಯವು ಈ ಕೆಳಗಿನಂತೆ ತೀರ್ಪು ನೀಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಸಂಖ್ಯೆ ಸೋ ಅಂಡ್ ಸೋ ಕೆಳಗಿನಂತೆ ಭಾಳ ಕ್ಲಿಯರ್ ಆಗಿ ಏನು ಹೈಕೋರ್ಟ್ ಹೇಳಿದೆ ನಮ್ಮ ಅಧ್ಯಕ್ಷರೇ, ಇಷ್ಟೆಲ್ಲ ಸುತ್ತೋಲೆ ಅದಾವು. ಅಲ್ಲಿಂದ ಅಧ್ಯಕ್ಷರೇ ಇವತ್ತು ಎಷ್ಟು ಮತ್ತೆ ಉಪ ಪ್ರಶ್ನೆ ಕೇಳ್ತೇನೆ. ಅದು ಈಗ ಪ್ರಶ್ನೆ ಕೇಳಬೇಕಲ್ಲ. ಈಗ ಇಲ್ಲ, ಪ್ರಶ್ನೆನೇ ಕೇಳಕತ್ತೀನಿ. ಇದನ್ನ ಬಿಟ್ಟು ನಾ ಬೇರೆ ಬೇರೆ ಕಡೆ ಹೋಗಿಲ್ಲ. ಉತ್ತರ ಎಲ್ಲ ಬಂತು ನಿಮ್ಮಿಂದ. ನೇರವಾಗಿ ಹೆಂಗ ಎತ್ತಿನ ಗಾಣದ ಎತ್ತಿ ಕಟ್ಟಿರ್ತಾರೆ ಹಂಗೆ ಕುದುರೆಗೆ ಆಯ್ತು, ಎತ್ತಿಗೆ ಆಯ್ತು, ಹಂಗೆ ಹೋಗ್ಲಾಕತ್ತೀನಿ. ತಾವು ಹೀಗೆ ಈ ಕಡೆ ನೋಡ್ಲಾರ್ದೆ ಆ ಕಡೆ ನೋಡ್ರಿ.